ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ. ಹಾಗೂ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಹಾಗೆ ಬಂದು ನಾನು ಬೆಳಗ್ಗೆ ಬೇಗನೆ ಎದ್ದು ಎಲ್ಲ 4 ಗಂಟೆಗೆ ಎದ್ದೆ, ಎಲ್ಲ ಕೆಲಸಗಳು ಮುಗಿಸ್ಕೊಂಡೆ. ಯಾಕಂದರೆ ಹಬ್ಬದ ದಿನಗಳಲ್ಲಿ ನನಗೆ ಬೆಳಗಿನ ಜಾವ 5-5:30 ಅಷ್ಟರೊಳಗೆಲ್ಲ ದೇವರಿಗೆ ದೀಪ ಹಚ್ಚಿ ಮಂಗಳಾರತಿ ಮಾಡಬೇಕು. ಆವಾಗಲೇ ನನಗೆ ಒಂದು ನೆಮ್ಮದಿ ಅನಿಸೋದು. ಹಾಗೆ ಒಂದು ಅಮ್ಮ ಕೊಡಿಸಿದ್ದು ಸ್ಯಾರಿ ಇದು ಉಟ್ಕೊಂಡೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹಾಗೆ ಗ್ರೀನ್ ಕಲರ್ ಸ್ಯಾರಿ ವೆಲ್ವೆಟ್ ಬ್ಲೌಸ್ ಇದ್ದಿದ್ದು ಇದಕ್ಕೆ ತಗೊಂಡು ನಾನು ಬೆಳಗ್ಗೆ ರೆಡಿ ಆದೆ. ಬೇಗನೆ ರೆಡಿಯಾಗಿ ಆಲ್ಮೋಸ್ಟು ನಾನು ಹಬ್ಬದ ದಿನ ರೆಡಿ ಆಗೋದು ಸ್ವಲ್ಪ ಕಡಿಮೆನೇ. ಯಾಕಂದರೆ ಹೆಣ್ಮಕ್ಳು ಮನೇಲಿದ್ದಾಗ ತಾಯಂದಿರಿಗೆ ಒಂದು ರೆಡಿ ಆಗ್ತೀವಿ ಅನ್ನೋದು ಸ್ವಲ್ಪ ಹಾಗೆ ನಾನು ಬೆಳಗ್ಗೆ ರೆಡಿಯಾಗಿ ದೇವರಿಗೆಲ್ಲ ಅಲಂಕಾರ ಎಲ್ಲ ಮಾಡಿಕೊಂಡೆ. ದೇವ್ರಿಗೆ ಅಲಂಕಾರಗಳೆಲ್ಲ ಮುಗಿಸ್ಕೊಂಡು ಫಸ್ಟು ಹಾಗೆ ತಿಂಡಿಗೂ ರೆಡಿ ಮಾಡಿದೆ. ಸಿಹಿ ಪೊಂಗಲು, ಖಾರ ಪೊಂಗಲು ಮತ್ತು ಹಾಗೆ ಬಂದು ಗೆಣಸು ಬೇಯಿಸಿ ಅವರೆಕಾಯಿನ ಬೇಯಿಸಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೆ. ದೇವ್ರಿಗೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಎಲ್ಲನೂ ನೀಟಾಗಿ ದೇವ್ರ ಮನೆಯಲ್ಲೆಲ್ಲ ನೀಟಾಗಿ ಜೋಡಿಸಿಟ್ಟು ನಾನು ರೆಡಿಯಾಗಿ ಅಲ್ಲಿಂದ ಮತ್ತು ಸಿಟಿಲಿ ಬೆಳಿಗ್ಗೆ ಎದ್ದು ಪೂಜೆ ಮಾಡಿದ್ರೆ ಮುಗಿದೋಯ್ತು, ಸಂಜೆ ಎಳ್ಳು ಬೆಲ್ಲ ಮುಗಿದ್ರೆ. ಆದರೆ ಹಳ್ಳಿ ಜೀವನ ಆ ಥರ ಅಲ್ಲ. ಹಳ್ಳಿ ಜೀವನದಲ್ಲಿ ಅವತ್ತಿನ ದಿನ ಇಡೀ ಸಡಗರ ಸಂಭ್ರಮ. ರಾತ್ರಿ 12 ಗಂಟೆವರೆಗೂ ಪೂಜೆ ಅದು ಇದು ನಡೀತಾ ಇರುತ್ತೆ. ಮತ್ತು ದವಸ ಧಾನ್ಯಗಳಿರ್ತಾವಲ್ಲ ಅದನ್ನೆಲ್ಲ ಗುಡ್ಡೆ ಹಾಕಿ ಅದ್ರ ಮೇಲೆ ಒಂದು ದೀಪ ಇಟ್ಟು ಒಂದು ಮಾಡೋದು. ಹಳ್ಳಿಗಳಲ್ಲಿ ಹಸುಗಳಿಗೆಲ್ಲ ಕೊಡೋದು ಚೆನ್ನಾಗಿರುತ್ತೆ. ಹಾಗೆ ಫ್ರೆಂಡ್ಸ್, ಹಾಗೆ ಪೂಜೆ ಮಾಡಿಕೊಂಡೆ. ಹೂ ತೊಗೊಬಂದು 1 kg ಹೂ ತಂದು ಮನೆಯಲ್ಲೇ ಕಟ್ಟಿದ್ದು. ನಾನು ಹೂವೆಲ್ಲ ಮನೆಯಲ್ಲೇ ಕಟ್ಕೊತೀನಿ. ಹಬ್ಬದ ದಿನಗಳಲ್ಲಿ ಮಾತ್ರ ಹೊರಗಡೆಯಿಂದ ರೆಡಿ ತರಲ್ಲ. ಬಿಡು ಹೂ ತಂದು ಕಟ್ಟಿ ದೇವ್ರಿಗೆ ಏನೇನು ಬೇಕು ಎಲ್ಲನೂ ಅಲಂಕಾರ ಮಾಡಿಟ್ಟು ದೇವರಿಗೆ ದೀಪ ಹಚ್ಚಿ ಒಂಥರ ಏನೋ ಒಂದ್ಸಲ ಮನಸ್ಸಿಗೆ ನೆಮ್ಮದಿ ಆಯಿತು. ಹಾಗೆ ವರ್ಷಮ್ಮನೂ ಮಲ್ಕೊಂಡಿದ್ಲು. ಇನ್ನೂ ಅವಳನ್ನ ಎಬ್ಬಿಸೋಕೆ ಹೋಗಲಿಲ್ಲ. ಅವಳಿಗೂ ಸ್ವಲ್ಪ ಹುಷಾರಿಲ್ಲ ಅಂದ ಕಾರಣ ಅವಳನ್ನ ಎಬ್ಬಿಸ್ಲಿಲ್ಲ. ನಾನು ಮಲ್ಕೊಳ್ಳಿ ಅಂತ ಬಿಟ್ಬಿಟ್ಟೆ. ನಾನೇ ಎದ್ದು ಎಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅವಳನ್ನ ಎಬ್ಬಿಸಿ ಸ್ನಾನಕ್ಕೆ ಕೊಡೋಣ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಮತ್ತು ಹಾಗೆ ಬಂದು ಫ್ರೆಂಡ್ಸ್, ಪೂಜೆ ಹೇಗೆ ಮಾಡಿದ್ದೀನಿ ನನಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ದೇವ್ರಿಗೆ ಅಲಂಕಾರ ಮಾಡಿ ನೋಡೋದೇ ಒಂದು ಚೆಂದ ಅಂತ ಅನ್ಕೋತೀನಿ ಮನೆಗಳಲ್ಲಿ. ನಮ್ಮ ಮನೇಲೂ ಅಷ್ಟೇ ಎಲ್ಲರಿಗೂ ಖುಷಿ. ನಾನು ಬೆಳಿಗ್ಗೆ ಎದ್ದು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ತಿರಲ್ಲ ಅಂತ. ಪೂಜೆ ಎಲ್ಲ ರೆಡಿ ಆಯಿತು. ಮತ್ತು ಹಾಗೆ ಬಂದು ನಾನು ಕೆಲಸಗಳೇನು ಬಿಕ್ಕಿದ್ದೆ. ಬೆಳಿಗ್ಗೆ ಏನು ಸ್ಪೆಷಲ್ ಏನೂ ಮಾಡಲಿಲ್ಲ. ಸಂಜೆಗೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೊಂಡೆ. ಹಾಗೆ ಇವಾಗ ನಮ್ಮ ಮನೆಯವ್ರಿಗೆ ಎದ್ದು ಮತ್ತು ಮಗಳಿಗೆ ತಿಂಡಿ ಕೊಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅನ್ಕೋದು. ಯಾಕಂದರೆ ನೈಟ್ ಇಡೀ ನಿದ್ದೆ ಇರ್ತಿಲ್ಲ. ನನಗೆ ಹಳ್ಳಿ ಮನೆಗಳಲ್ಲಿ ಹಬ್ಬಗಳು ನನಗೆ ತುಂಬಾ ಅಂದರೆ ತುಂಬಾ ಇಷ್ಟ. ಆದರೆ ನಾವು ಸಿಟಿಲಿ ಇರೋದು ಕಾರಣ ಹಳ್ಳಿಗೆಲ್ಲ ಹೋಗೋಕ್ಕಾಗಲ್ಲ. ಮತ್ತು ಹಾಗೆ ಮೊನ್ನೆ ತಾನೇ ದೇವ್ರದ್ದು ನಮ್ಮ ಊರಲ್ಲಿ ತಾತಪ್ಪಾಜಿ ದೇವಸ್ಥಾನ ಮತ್ತು ಹಾಗೆ ಕಣನೂರು ಮಾರಮ್ಮಂದು ದೇವಸ್ಥಾನದ ಪೂಜೆಗಳು ಚೆನ್ನಾಗಿ ನಡೀತು. ಆಲ್ಮೋಸ್ಟ್ ಎಲ್ಲ ಒಟ್ಟೊಟ್ಟಿಗೆ. ಹಾಗೆ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ನೋಡಿ, ಮುಖ ಎಲ್ಲ ಪುನಃ ಊದ್ಕೋತಾ ಇತ್ತು. ಮೊಸರನ್ನ ತಿಂದ್ಬಿಟ್ಟಿದ್ದೆ, ಸ್ವಲ್ಪ ಮುಖ ಎಲ್ಲ ಊದ್ಕೊಬಿಟ್ಟಿತ್ತು. ಹಬ್ಬದ ದಿನಗಳಲ್ಲಿ ನೋಡೋಕ್ಕೆ ಒಂಥರ ಆಗ್ತಾಯಿದೆ. ಮುಖ ಎಲ್ಲ ಎಷ್ಟು ದಪ್ಪ ಊದ್ಕೊಂಡೈತೆ ಅಂತ ಮನೇಲೆಲ್ಲ ರೇಗಿಸ್ತಾ ಇದ್ರು. ಮತ್ತು ಹಾಗೆ ಫ್ರೆಂಡ್ಸ್, ಯಾಕಂದರೆ ಆರೋಗ್ಯ ಒಂದ್ಸಲ ಅದಗೆಟ್ಟರೆ ತುಂಬಾ ಕಷ್ಟ ಇದೆ ಚೇತರಿಸ್ಕೊಳ್ಳೋಕ್ಕೆ. ಹೇಗೋ ಹೀಗೋ ಹಬ್ಬ ಮಾಡ್ತೀವಿ ಅಂತಲೇ ಅಂದ್ಕೊಂಡಿದ್ದಿಲ್ಲ. ಆದರೆ ಖುಷಿಯಿಂದ ಈ ಸಲ ಹಬ್ಬ ಮಾಡಿದೆ. ತುಂಬಾ ಖುಷಿ ಆಯಿತು ಹಬ್ಬ ಮಾಡಿ ಫ್ರೆಂಡ್ಸ್. ಹಾಗೆ ಬಂದು ಸಂಜೆಗೆ ಏನಾದರೂ ಅಡುಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವೀಟು ಆಲ್ಮೋಸ್ಟ್ ಸ್ವೀಟ್ ಏನೂ ಮಾಡಲ್ಲ, ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸಾಯಂಕಾಲಕ್ಕೆ ಫ್ರೆಂಡ್ಸ್. ಹಾಗೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ. ಸೀರೆ ಉಟ್ಕೊಂಡು ಇವತ್ತು ನಾನು ಹುಲಿಯೋದು ನೋಡಿ ನಮ್ಮ ಮನೆಯವ್ರು ರೇಗಿಸ್ತಾ ಇದ್ರು ನನ್ನನ್ನು. ಏನು ಈ ಥರ ಸೀರೆ ಉಟ್ಕೊಂಡು ಹುಲಿತಾ ಇದೆ ಇವತ್ತು ಅಂತ ಅಂದ್ಕೊಂಡು. ಆಲ್ಮೋಸ್ಟು ನಾನು ಹಬ್ಬ ದಿನಗಳಲ್ಲಿ ಸೀರೆ ಉಡೋದು ಕಡಿಮೆನೇ. ಯಾಕಂದರೆ ಅಮ್ಮ ಪ್ರೀತಿಯಿಂದ ಕೊಡಿಸಿದ್ರು. ಎಂಥ ದುಬಾರಿ ಸೀರೆ ತೊಗೊಂಡ್ರು ನಾನು ಹಬ್ಬದ ದಿನ ಸೀರೆ ಉಡೋಲ್ಲ. ಒಂದು ಡ್ರೆಸ್ ಹಾಕ್ಕೊಂಡು ಇದ್ಬಿಡ್ತೀನಿ. ಆದರೆ ಫಸ್ಟ್ ಟೈಮ್ ಅಂದರೆ ವರಲಕ್ಷ್ಮಿ ಹಬ್ಬದ ದಿನ ಒಂದು ದಿನ ಸ್ಯಾರಿ ಉಡ್ತೀನಿ. ಅದು ಬಿಟ್ಟರೆ ಇದೇ ಫಸ್ಟ್ ಟೈಮ್ ನಾನು ಬೆಳಿಗ್ಗೆ ಎದ್ದು ಸ್ಯಾರಿ ಉಟ್ಕೊಂಡು ದೇವ್ರಿಗೆ ದೀಪ ಹಚ್ಚಿದ್ದು. ನನಗೆ ನಗು ಬರ್ತೈತೆ, ಖುಷಿನೂ ಆಗ್ತಾಯಿತ್ತು. ಹಾಗೆ ಮತ್ತು ವರ್ಷಮ್ಮನ್ನು ಎಬ್ಬಿಸಿ ಅವಳನ್ನು ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ಮತ್ತು ಅವಳಿಗೆ ಹುಷಾರಿತ್ತಿಲ್ಲ ಫ್ರೆಂಡ್ಸ್. ಆದರೂ ನನ್ನ ಬಲವಂತಕ್ಕೋಸ್ಕರ ಎದ್ದು ಸ್ವಲ್ಪ ಒಂದು 10 ಮನೆಗೆ ಒಂದು ಎಳ್ಳೆಲ್ಲ ಕೊಟ್ಬಿಟ್ಟು ಬಂದು ರೆಡಿ ಆದಳು. ಸಿಂಪಲಾಗಿ ರೆಡಿ ಆದಳು. ರೆಡಿಯಾಗಿ ಅವಳು ಎಳ್ಳು ಕೊಟ್ಬಿಟ್ಟು ಬರೋಕ್ಕೆ ಹೋದ್ಲು. ನಾನು ಹಾಗೆ ಅಡುಗೆ ತಯಾರಿ ಮಾಡ್ಕೋತಾ ಇದ್ದೆ. ಅಡುಗೆ ತಯಾರಿ ಎಲ್ಲ ಮಾಡಿದೆ. ನಾನು ಬಂದು ಬಾಳೆಕಾಯಿ ತಂದಿದ್ದೆ. ಬಾಳೆಕಾಯಲ್ಲಿ ಮತ್ತು ಬಾಳೆಕಾಯಿ ಅವರೆಕಾಯಿ ಹಾಕಿ ಒಂದು ಸಾಗು ಮಾಡಿದೆ. ಹಾಗೆ ಬಂದು ಮತ್ತು ಗೆಣಸು ಬೇಯಿಸಿದ್ದೆ, ಅವರೆಕಾಯಿ ಇತ್ತು. ಮತ್ತು ಪೂರಿ ಮಾಡಿ ಹೆಸ್ರುಬೇಳೆ ಕೋಸಂಬರಿ ಮಾಡಿಕೊಂಡೆ. ಮತ್ತು ಆಲೂಗಡ್ಡೆ ಪಲ್ಯ ಮಾಡಿ ಹೆಸ್ರು ಕಳೆದು ಪಲ್ಯ ಮಾಡಿದ್ದೆ. ಇದಿಷ್ಟು ಅಡುಗೆ ಮಾಡಿದ್ದೆ. ರೈಸ್ ಐಟಮ್ ಏನೂ ಮಾಡ್ಕೊಳ್ಳಿಲ್ಲ. ಪೂರಿ ಸಾಗು, ಆಲೂಗಡ್ಡೆ ಸಾಗು ಮತ್ತು ಹುಳಿ ಮಾಡಿದ್ದೆ, ಮತ್ತು ಕೋಸಂಬರಿ ಮಾಡಿದ್ದೆ. ಗೆಣಸು ಬೇಯಿಸಿ ಸಿಹಿ ಪೊಂಗಲ್ ಇತ್ತು. ಇದನ್ನೇ ಒಂದು ಮಾಡಿದ್ವಿ. ಇದು ನಮ್ಮ ಮನೆ ಹಬ್ಬ. ಇಷ್ಟ ಆದರೆ ಲೈಕ್ ಕೊಡಿ. ಬಾಯ್.